ಪಕ್ಷ ತಾಯಿ ಇದ್ದಂತೆ ಅಂತ ಬಹಳ ಜನ ಹೇಳ್ತಾರೆ. ಆದರೆ ರಾಷ್ಟ್ರೀಯ ಪಕ್ಷಕ್ಕೆ ಅವರು ಮೋಸ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಶಾಸಕ ಯತ್ನಾಳ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಕುಟುಂಬದ ಕಪಿ ಮುಷ್ಟಿಯಿಂದ ಪಕ್ಷ ಹೊರ ಬರಬೇಕಿದೆ. ಪಕ್ಷ ತಾಯಿ ಇದ್ದಂತೆ ಬಹಳ ಜನ ಹೇಳ್ತಾರೆ. ಆದರೆ ರಾಷ್ಟ್ರೀಯ ಪಕ್ಷಕ್ಕೇನೆ ಅವರು ಮೋಸ ಮಾಡ್ತಾ ಇದ್ದಾರೆ. ಕುಟುಂಬದ ಕಪಿ ಮುಷ್ಟಿಯಿಂದ ಪಕ್ಷ ಮೊದಲು ಹೊರ ಬರಬೇಕಿದೆ. ಪಕ್ಷವು ಹಿಂದುತ್ವದ ಧ್ವನಿ ಆಗಬೇಕು. ಅವರದ್ದೇ ಆದ ಟೀಮ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿಯನ್ನ ಪತ್ರದಲ್ಲಿ ನಾನು ಬರೆದಿದ್ದೀನಿ. ಪ್ರತಾಪ್ ಸಿಂಹ, ಸಿದ್ದೇಶ್ವರ, ಲಿಂಬಾವಳಿ, ಜಾರಕಿಹೊಳಿ ಕೂಡ ಬಂದಿದ್ದಾರೆ. ನಾನು ಪಕ್ಷದ ಚೌಕಟ್ಟು ಬಿಟ್ಟು ಹೊರಗೆ ಹೋಗಿಲ್ಲ ಅಂತ ಯತ್ನಾಳ್ ಅವರು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಯತ್ನಾಳ್ ಅವರು ದೆಹಲಿಯಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಎದುರುಗಡೆ ಹಾಜರಾಗ್ತಾರೆ, ಉತ್ತರವನ್ನ ಕೊಡ್ತಾರೆ. ಅದಕ್ಕೂ ಮುನ್ನ ಅವರ ಈ ಸ್ಟೇಟ್ಮೆಂಟ್ ಅನ್ನ ಕೂಡ ನೀವು ನೋಡ್ಬೋದು. ನಾನು ಪಕ್ಷದ ಚೌಕಟ್ಟನ್ನ ಬಿಟ್ಟು ಹೊರಗೆ ಹೋಗಿಲ್ಲ. ನಮ್ಮ ಪಕ್ಷ ಏನಿದೆ ಒಂದು ಕುಟುಂಬದ ಕಪಿ ಮುಷ್ಟಿಯಲ್ಲಿದೆ. ಕಪಿ ಮುಷ್ಟಿಯಿಂದ ಹೊರಗೆ ಬರಬೇಕಿದೆ. ಪಕ್ಷ ತಾಯಿ ಇದ್ದಂತೆ ಅಂತ ಜನ ಹೇಳ್ತಾರೆ. ಆದ್ರೆ ಆ ರೀತಿ ನಡ್ಕೊಳ್ತಾ ಇಲ್ಲ. ಪಕ್ಷಕ್ಕೇನೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ಮೋಸ ಆಗ್ತಾ ಇದೆ ಅಂತ ಯತ್ನಾಳ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಮತ್ತು ಅದಕ್ಕೆ ಬೇಕಾದಂಥ ನಾನೇನು ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡಬಿಟ್ರೆ, ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾನೇನು ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡಬಿಟ್ರೆ, ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾನೇನು ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಈಗಾಗಲೇ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನೀವು ನಡೆಸ್ತಾ ಇದ್ದೀರಾ, ನಿಮ್ಮದೇ ಆದಂಥ ಬಣವನ್ನ ಕಟ್ಕೊಂಡು ನೀವು ಈ ರೀತಿ ಹೋರಾಟ ಮಾಡೋದು ಎಷ್ಟು ಸರಿ, ಅದಕ್ಕೆ ಉತ್ತರ ಕೊಡಿ ಅಂತ. ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಈಗಾಗಲೇ ಯತ್ನಾಳ್ ಅವರು ದೆಹಲಿಯಲ್ಲೇ ಇರೋದ್ರಿಂದ ಶಿಸ್ತು ಸಮಿತಿ ಎದುರುಗಡೆ ಹಾಜರಾಗ್ತಾರೆ. ಶಿಸ್ತು ಸಮಿತಿಯ ಅಧ್ಯಕ್ಷ ಆಗಿರುವಂಥ ಓಂ ಪಾಠಕ್ ಅವರ ಎದುರುಗಡೆ ಹಾಜರಾಗಿ ಅವ್ರಿಗೆ ಉತ್ತರವನ್ನು ಕೊಡ್ತಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪಕ್ಷಕ್ಕೆ ಮೋಸ ಆಗ್ತಾ ಇದೆ ಅಂತ ಬೇಸ್ವೈ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಟ್ ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾನೇನು ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡಬಿಟ್ರೆ, ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾನೇನು ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡಬಿಟ್ರೆ, ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ